ನೆಕ್ಸ್ಟ್ ವಿವಲ್ ಸಿಗದ. ಇವಾಗ ಈ ಥರ ಎಲ್ಲ ನೋಡ್ತಾ ಇದ್ರೆ ನಿಂಗೆ ಏನು ಅನಿಸ್ತದೆ? ಏನ್ ಅನ್ನಿಸ್ತದೆ ಅಂದ್ರೆ ರಶ್ಯದಾಗ ಬರಬಾರ್ದು ಅನ್ನಿಸ್ತದೆ. ನಮ್ಮ ಅಮ್ಮ ಕೈ ತೋರಿಸಿ ದೇವಸ್ಥಾನ ಮಾತಾಡಕ್ ಮಾತುಗಳೇ ಗೊತ್ತಿಲ್ಲ, ಏನಂತ ಮಾತಾಡೋದಿಲ್ಲ. ಹುಡುಗಿನೇ ಇಲ್ವಲ್ಲ, ಏನ್ ತಗತೀಯಾ? ನೀವು ಯಾರೋ ಲವ್ ಮಾಡಬೇಡಿ, ಲವ್ ಮಾಡಿ ನಮ್ಮ ಥರ ಹಾಳಾಗ್ಬೇಡಿ, ಅದೊಂದು ಕೇಳ್ತೀನಿ. ಹೆಸರು ಹೇಳಿದ್ರೆ ಎಲ್ಲಾನು ಕೊಡ್ತಾರೆ. ಕಾರೇನ್ ಬಿಡಿ ಬೈ. ಯೂಟ್ಯೂಬ್ ಚಾನಲ್ ಹೇಳಿ, ಆಲ್ ಇನ್ ಒನ್ ಕನ್ನಡಿಗ. ಆಲ್ ಇನ್ ಒನ್ ಕನ್ನಡಿಗ ಚಾನಲ್ ಚೆನ್ನಾಗೈತೆ ಅಂದ್ಬಿಟ್ಟು ಎತ್ಕೊಂಡು ತಿನ್ಕತ್ತಾವನೆ. ಆಲ್ ಇನ್ ಒನ್ ಕನ್ನಡಿಗ ಚಾನಲ್. ಹಾಯ್ ಬ್ರೋ, ಇವತ್ತು ಹಾಯ್ ಗೈಸ್ ಬ್ರೋ ಅಲ್ಲ, ಹಾಯ್ ಗೈಸ್, ನಮ್ಮ ರಾಹುಲ್ದು ಬರ್ತ್ಡೇ ಐತೆ. ಅದಕ್ಕೆ ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಾನು, ಸುಧಾ, ರಾಹುಲ್, ಹರ್ಷ, ಆಮೇಲೆ ಇಲ್ಲಿ ನೋಡಿ ಬಂದಿದ್ದಾರೆ ಚಿತ್ತ ಎಲ್ಲ. ಇನ್ನೊಂದು ಕಾರ್ ಹೆಸರು ಹೇಳು. ಇನ್ನೊಂದು ಕಾರಲ್ಲಿ ಚರಣ್ ಮತ್ತೆ ಇನ್ನೊಂದು 3-4 ಜನ ಹುಡುಗರು ಇದ್ದಾರೆ. ಟೋಟಲ್ 10 ಜನ. ಒಂದು 10 ಜನ ಇದೀವಿ. 10 ಜನ 2 ಕಾರ್ ಇರಪ್ಪ, ನೀನೇ 10 ಜನ ಒಯ್ದಿದೀವಿ 2 ಕಾರಲ್ಲಿ. ಅಲ್ಲಿಂದ ಬಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಅವನಿಗೆ ಬರ್ತಡೇಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು, ಬರ್ತಡೇಗೆ ಏನು ನೋಡ್ತೀರಾ? ಕ್ಯಾಮ್ರಾ ಮುಂದೆ ಮಾಡಿ ಬ್ರೋ. ಬ್ರೋ ಅಂತವನೇ ನೋಡಿದ್ರ ಅಫಿಷಿಯಲ್ ಬರ್ತಡೇ ಬ್ರೋ. ಇವಾಗ ನೆಕ್ಸ್ಟ್ ವಿವಲ್ ಸಿಗದ ಬ್ರೋ. ಇವತ್ತು ಫುಲ್ ಜನ ಸಾಗರ ನೋಡಿ. ಆ ಕಾರವ್ರಂತೂ ಕೈಗೆ ಸಿಕ್ಕಲ್ಲ. ಫುಲ್ ರಶ್ ಐತಲ್ವಾ ನೋಡಿ ಬ್ರೋ, ಎಷ್ಟೊಂದು ರಶ್ ಐತೆ. ಏನು ಮಾಡ್ತಾರೆ ಜನ ಸಾಗರ. ಆ ಕಾರವ್ರಂತೂ ಕೈಗೆ ಸಿಗ್ತಾ ಇಲ್ಲ ನೋಡಿ ಗೈಸ್. ಫುಲ್ಲು ರಶ್ ಐತಿ ಇವತ್ತು. ಭಾನುವಾರ ಫುಲ್ಲು ರಶ್ ಐತೆ. ನಡಿ ಮುಂದೆ ತೋರಿಸು, ಭಾನುವಾರ. ಅದಕ್ಕೆ ನೀವು ಬರಬೇಕು ಅಂದರೆ ಗೈಸ್, ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಐತೆ. ನೀವು ಬರಬೇಕಾದ್ರೆ ಯಾವಾಗಾರ ಫ್ರೀ ಟೈಮಲ್ಲಿ ನೋಡ್ಕೊಂಡು ಬನ್ನಿ. ಯಾವುದೇ ರಜಾ ಟೈಮಲ್ಲಿ ಬರಕ್ಕೆ ಹೋಗ್ಬಿಡಿ, ತುಂಬ ರಶ್ ಐತೆ ನೋಡಿ. ಮೇಲೈತಿ ನಮ್ಮ ಭವಿಷ್ಯ ಬರಲಿ. ಅವಾಗ್ಲಿಂದ ಅವನೇ ಮಾತಾಡ್ತಿರೋದು, ಬ್ಲಾಗೇ ಮಾಡ್ತಿರೋದು. ಅಣ್ಣ ಬ್ಲಾಗ್ ಮಾಡ್ತಿರೋದು. ಕಾರಿಂದ ಬೆಟ್ಟ ಯಾವಾಗ ಸ್ಟಾರ್ಟ್ ಐತೆ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಟಾಯ್ಸ್ ನೋಡಿ ಫ್ರೆಂಡ್ಸ್, ಸಕ್ಕದಾಗೈತೆ. ಫುಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನೆಕ್ತವ್ರೆ ಫ್ರೆಂಡ್ಸ್ ಅವರು. ಫ್ರೆಂಡ್ಸ್ ಬ್ರೋ ಆಯ್ತು, ಫ್ರೆಂಡ್ಸ್ ಆಯ್ತು, ಗಾಯ್ಸ್ ಆಯ್ತು. ನೆಕ್ಸ್ಟ್ ಮಚ್ಚ ಅನ್ಬಿಡು. ಮಚ್ಚಸ್ ಎಲ್ಲ ಇಲ್ಲ, ನೀವೆಲ್ಲ ಮಚ್ಚಸ್ ಆಗ್ಬಿಡಿ, ಗಾಯ್ಸ್ ಆಗ್ಬಿಡಿ. ಇವಾಗ ಈ ಥರ ಎಲ್ಲ ನೋಡ್ತಾ ಇದ್ರೆ ನಿಂಗೆ ಏನು ಅನಿಸ್ತದೆ? ಏನು ಅನ್ನಿಸ್ತದೆ ಅಂದ್ರೆ ರಶ್ಯದಾಗ ಬರಬಾರ್ದು ಅನ್ನಿಸ್ತದೆ. ಅಲ್ಲ ಸಾಂಗ್ ಯಾವ ಥರ ಸಾಂಗು? ಮರಳಿ ಬಾರದೂರಿಗೆ ನಿನ್ನ ಪಯಣ. ಗಾಯ್ಸ್ ಇವನೇನು ಗೈಸ್, ಇವನು ಮಕ್ಕಳು ಕೇಳಿದ್ದಾನೆ ಗೈಸ್. ಕಾಣಿಸ್ಬೇಕಲ್ಲ, ಯಾರು DM ಮಾಡ್ಬಿಟ್ರೆ. ಸಾಂಗ್ ಕೇಳಿದ್ರಲ್ಲ, ಈಗ ಹೇಳ್ದ ನೋಡಿ. ನಿಂಗಿದ್ದು ಬೇಕಿತ್ತ ಮಗನೇ ವಾಪಸ್ಸು ಉಂಟು. ಇಲ್ಲಿ ಈ ಕಡೆಯಿಂದ ಹೋಗ್ಬೋದು ಗೈಸ್. ಇವ್ರು ಯಾಕೆ ಆ ಕಡೆಯಿಂದ ಕರ್ಕೊಂಡಿದ್ದವ್ರೆ. ಬಾ, ಒಟ್ನಲ್ಲಿ ಹೆಂಗೆ ಅವರು ದೇವಸ್ಥಾನಕ್ಕೆ ಹೋಗಿ ತಲುಪೋದು. ಅಲ್ಲಿ ದೇವಸ್ಥಾನ ಕಾಣಿಸ್ತಾ? ನೋಡಿದ್ಯಾ? ನೋಡಿ ಗೈಸ್, ನಿಮ್ಗೆ ದೇವಸ್ಥಾನ ಕಾಣಿಸ್ತಾ ಇದೆ. ನಮ್ಮ ಅಮ್ಮ ಕೈ ತೋರಿಸಿ ದೇವಸ್ಥಾನ ಅಲ್ಲಿ ಕಾಣಿಸಲ್ಲ ಅಂತ. ಸರಿ, ನಾವು ಇದು ಸುಮಾರು ಬಂದಿದ್ದೀವಿ. ಇವತ್ತೇ ನಾನು ಬ್ಲಾಗ್ ಮಾಡ್ತಾ ಇರೋದು. ಅದು ಇವನು ಹೇಳಿದ್ದಕ್ಕೆ, ಇಲ್ಲಾಂದ್ರೆ ಅದು ಮಾಡ್ತಿರ್ಲಿಲ್ಲ. ಫುಲ್ಲು ಚಿಕ್ಕಾಗ್ಬಿಟ್ಟ ನೋಡಿ. ಅದಕ್ಕೇನೆ ಟೀ ಕುಡಿದ್ಬಿಟ್ಟು ಇಷ್ಟ ಅಂತ ಅಂತವ್ರೆ ಫ್ರೆಂಡ್ಸು. ಯಾರು ಫ್ರೆಂಡ್ಸು ಯಾರು ಫ್ರೆಂಡ್ಸು ಮಿಸ್ ಏನಿಲ್ಲ ಬಾ. ಹೇಳು ಇವಾಗ ನಿನ್ನ ಮನದಾಳದ ಮಾತುಗಳನ್ನ ಹೇಳು. ಮನದಾಳದ ಮಾತು ಅಂತೇನೂ ಇಲ್ಲ, ತುಂಬಿರೋ ಮಾತು ಯಾವುದೂ ಇಲ್ಲ. ಮಾತಾಡಕ್ಕೆ ಮಾತುಗಳೇ ಗೊತ್ತಿಲ್ಲ, ಏನಂತ ಮಾತಾಡೋದಿಲ್ಲ. ನಂಗೆ ಅರ್ಥ ಆಯ್ತಿದ್ದೆ ನಿನ್ನ ಮನ್ಸಿನ ಮಾತು ಅರ್ಥ ಆದ್ರೆ ಮನ್ಸು ಯಾಕೆ ಮುಟ್ಬೇಕು ನೀವು? ಮನ್ಸೆಲ್ಲ ಮುಟ್ಬೇಡಿ. ಆ ಕಡೆಯಿಂದ ಗೊತ್ತಾ, ಒಂದು ಬುದ್ಧ ಎತ್ಕೋಬೇಕು. ಬುದ್ಧ ಸರಿ, ನಿಮ್ಗೆ ಅಂತ ತಗೊಳ್ಳೋದು.
ಹುಡುಗಿನೇ ಇಲ್ವಲ್ಲ, ಏನ್ ತಗತಿಯಾ? ನೋಡು ಎಷ್ಟು ಚೆನ್ನಾಗಿ ಹೋಯ್ತವ್ರೆ ಇಲ್ಲಿ. ಬೇಡ ಬೇಡ, ದೇವಸ್ಥಾನಕ್ಕೆ ಬಂದಿರೋರೆಲ್ಲ ನಮ್ಗೆ ಅಕ್ಕ ತಂಗಿದಿರು. ನೋಡಿ ಫ್ರೆಂಡ್ಸ್, ಕೆಟ್ಟ ಮಾತೆಲ್ಲ ಮಾತಾಡ್ತೀನಿ ನೀವು. ನಾವೆಲ್ಲ ನಿನಗೆ ಸೆಟ್ ಅಲ್ಲ, ಸೆಟ್ಟೇ ಆಗಲ್ಲ. ಸೆಟ್ ಆಗಲ್ಲ ನಿಂಗೆ. ನೋಡಿ ಫ್ರೆಂಡ್ಸ್, ಕೇರಳದವ್ರೆಲ್ಲ ಬಂದವ್ರೆ ಫ್ರೆಂಡ್ಸ್ ಇವತ್ತು. ಆಗಲ್ಲ ಅಂತ ಮಾತಾಡ್ತೀನಿ. ನೀವು ಯಾರು ಲವ್ ಮಾಡಬೇಡಿ, ಲವ್ ಮಾಡಿ ನಮ್ಮ ಥರ ಹಾಳಾಗಬೇಡಿ, ಅದೊಂದು ಕೇಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಮನದಾಳದಲ್ಲಿ ಎಷ್ಟು ತುಂಬ್ಕೊಂಡು ಏನು ಅಲ್ಲ, ಮನ್ಸಲ್ಲಿ ಎಷ್ಟು ನೋಡ್ಕೊಂಡು ಮಾತಾಡ ಹೇಳೋ. ನನ್ಗೇನ ಥರ ಅನಿಸ್ತಲ್ಲ, ಅದನ್ಗೆ ಅನ್ನಿಸ್ತದೆ, ಅದಕ್ಕೆ ಅವ್ನು ಅಂತ ಇದು ಲವ್ ಮಾಡಿ ಹಾಳಾಗಿ ಅದೇನಂಗೆ ಅನ್ನಿಸ್ತಾ ಇಲ್ಲ. ಅಂದ್ರೆ ನೀನು ಲವ್ ಮಾಡ್ತಿದ್ಯಲ್ಲ ಅದಕ್ಕೆ ಅಲ್ವಾ? ನಾನು ಕಟ್ಕೊಂಡು ನಾನೇ ಎಡಿಟರು. ಎಲ್ಲ ತಂಗೋಗ್ಬಿಡ್ತಾರೆ ಹಂಗೆ. ತಿರ್ಚಾ ನಾನು ಹಿಂಗೆ ಇಟ್ಕೊತೀನಿ. ಜಾಲಿ ಜಾಲಿ ಅಂದ್ರೆ ಇಲ್ಲಿ 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 ಅಂತ ಅಕ್ಕ. ಏನೋ ಇಷ್ಟೊಂದು ರಿಶು. ಇಲ್ಲಿ ಮತ್ತೇನು ಸಮಾಚಾರ? ಏನಿಲ್ಲಪ್ಪ, ತಿಂಡಿ ಮಾಡಿಲ್ಲ. ದೋಸ್ತಾನ ತಿಂಡಿ ಮಾಡ್ದೆ ಮಾಡ್ಬೇಕು ಅಂತನಾ? ಇಲ್ಲ ಅದು ಅರ್ಜೆಂಟ್ ಟಿಎಲ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಅದನ್ನ ಎತ್ಕ ಬರೋ ಸಲುವಾಗಿ ನಾವು ತಿಂಡಿ ಮಾಡಕ್ ಆಗ್ಲಿಲ್ಲ. ಲೇಟ್ ಆಗೋಯ್ತು. ನಾವು ಮಾಡಿಲ್ವಲ್ಲ, ನಾವೇನು ಡಿ ಎಲ್ ಎತ್ಕೊಂಡು ಅಷ್ಟೆಲ್ಲ ಸೀನ್ ಇಲ್ಲ. ಒಂದು ಫೋಟೋ ಆಯ್ತು ಅಂದ್ರೆ ನಾವು ನಿಮ್ಮನ್ನು ಪಿಕಪ್ ಮಾಡ್ಬೇಕಾಗಲ್ಲ. ಅಯ್ಯ, ನಾನು ಪಿಕಪ್ ಮಾಡಿದ್ದು ನಿನ್ನ ಮನೆ ತಗೊಂಡು ನೀನ್ ಕರ್ಕೊಂಡ್ ಬಂದೆ. ಮನೆ ತಗೊಂಡು ನಾನು ಪಿಕಪ್ ಮಾಡ್ದ. ಆಮೇಲೆ ತಿರ್ಗಾ ನಾನು ಡಿ ಎಲ್ ಸಿಕ್ಕಿರ್ಲಿಲ್ಲ. ಡಿ ಎಲ್ ಎತ್ಕೊಂಡು ಅವ್ರಿಗೆ ಡಿ ಎಲ್ ಬೇಕಾಗೇ ಇತ್ತು. ಅವ್ರಿಗೆ ಡಿ ಎಲ್ ಕೊಟ್ಬಿಟ್ಟೆ ಕಾರ್ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ಲೇಟ್ ಆಯ್ತು. ಕಾರ್ ಕೊಡೋಕೆ ಡಿ ಎಲ್ ಇಸ್ಕೊಂಡು ನಮ್ಗೆ ಅವೆಲ್ಲ ಏನಿಲ್ಲ. ಹೆಸರು ಸಾಕು, ನಮ್ದು ಹೆಸರು ಹೇಳಿದ್ರೆ ಕಾರ್ ಕೊಟ್ಬಿಡ್ತಾರೆ. ನಿಮ್ಮ ಹೆಸರು ಹೇಳಿದ್ರೆ ಎಲ್ಲಾನು ಕೊಡ್ತಾರೆ. ಕಾರೇನು ಬಿಡಿ ಬೈ. ಏನ್ ಬೈತೀವಿ ಈ ತರ ತಲೆಗೆ ಶೂಟ್ ಆಗ್ತೀರಾ? 12 ಇಂಚ್ ಮಳೆ ಹೊಡಿತಾ ಇದ್ರಲ್ಲ ನಮ್ಗೇನೆ. ಇರ್ಲಿ, ಇನ್ನೊಂದು ಇಂಚ್ ಚಾಟ್ ಮಾಡ್ಕೊ. ಅಲ್ಲಿ ಕ್ಲೋಸ್ ಅಪ್ ಅಲ್ಲೆಲ್ಲ ಬ್ರೋ ನೋಡಿ, ಫಾರಿನರ್ಸ್ ಎಲ್ಲ ಬಂದವರು ಎಷ್ಟು ಟ್ರೆಡಿಷ್ನಲ್ ಅವರು ಫೀಲ್ ಮಾಡ್ತಾರೆ. ವಿಗಿರಾಂಗಮ್ಮ ಎಲ್ಲ ನಮ್ದು ಕಲ್ಚರ್ ಕಣ, ಇಷ್ಟಪಟ್ಟು ಬರೋದವರು. ಇಲ್ಲೂ ಅವೇ ಬಿಡತ್ತವು ಎಲ್ಲ ಅದು ಅರ್ಬರ್ಕೆ ಬಟ್ಟೆಗಳನ್ನ ಹಾಕೊಂಡು ನಮ್ಮ ಕಲ್ಚರ್ನ ಹಾಳು ಮಾಡೋರು ಇಲ್ಲಿರೋರು. ಇಷ್ಟೊಂದು ಜನ ಅವ್ರೆ. ಈಗ ಹೆಂಗ ಒಳಗಡೆ ಹೋಗೋದು? ಕ್ಯಾಮ್ರಾ ಏನಾರ? ಓ, ಅಲ್ಲೇ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇದು ಇನ್ಫಾರ್ಮೇಶನ್ ನೀನು ಹೇಳು ಸಂಜಯ್. ಇನ್ಫಾರ್ಮೇಶನ್ ಹಂಗೇನು ಗೊತ್ತಿಲ್ಲ. ಇರ್ಲಿ ಹೇಳು. ದೇವರನ್ನೇ ಗೊತ್ತಿಲ್ಲ. ಹೇಳು. ಯೂಟ್ಯೂಬ್ ಚಾನಲ್ ಹೇಳಿ. ಆಲ್ ಇನ್ ಒನ್ ಕನ್ನಡಿಗ ಚಾನಲ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲಿ ಜೋರ್ ತೆಗಿಯಮ್ಮ ಇರಿ. ಎಷ್ಟು ಶಿವಗಳೈತಿದೆ. ಅದು ಆ ಕಡೆ ಚಾಮುಂಡೇಶ್ವರಿ ಐತಲ್ಲ, ಅದಕ್ಕೆ. ಬಾರ, ಏನು ದೇವರಲ್ವಾ? ಗೊತ್ತಿಲ್ಲ. ನಾನೇ ಫಸ್ಟ್ ಟೈಮ್ ಬಂದಿರೋದು. ಮೇಕಂಡ್ ಎತ್ಬೋದು ಕಣ, ನಡೀರಾ? ಇಲ್ಲ, ಲಾಕ್ ಮಾಡ್ಬಿಟ್ಟು. ಇರ್ಲಿ ಸರ್, ಅಷ್ಟೊಂದು ಸಾಹಸ ಮಾಡಬೇಡಿ. ಇಲ್ಲ, ಮಾಡ್ಬೇಕು ಅವಾಗ ಸಾಕು. ಅರ್ಥ ಆಗಬಾರ್ದು ಸಾಂಗು ಹೇಳ್ತಾ ಇದ್ರು. ಗ್ಯಾಸ್ ಬೀಳ್ತಾ ಇರ್ಬೇಕು. ತಿರ್ಗಿ ಈ ಕಡೆ ಈಗ ನೋಡಿದ್ರೆ ಏನನ್ಸುತ್ತೆ ನಿಂಗೆ? ಚಿಕ್ಕ ಮಕ್ಳಿಗೆ ಹೋಗ್ತಾರೆ ನೋಡಿದ್ರೆ. ನಾವು ಅವಾಗೆಲ್ಲ ಹಿಂಗೆ ಬರ್ತಿದ್ದು, ಸ್ಕೂಲು ಕಾಲೇಜು. ನೀನು ಎಷ್ಟು ಸತಿ ಬಂದಿದ್ಯಾ ಸ್ಕೂಲ್ ಕಡೆಯಿಂದ ಇಲ್ಲಿಗೆ ಅಂತ? ಸ್ಕೂಲ್ ಕಡೆಯಿಂದ ಒಂದು 2 ಸತಿ ಬಂದಿರ್ಬೋದು. ಝೂಗೆ ಬಂದಿದ್ಯಾ? ಚಿಲ್ಡ್ರನ್ಸ್ ದಿವಸ? ಇಲ್ಲ, ಝೂಗೆ ಚಿಲ್ಡ್ರನ್ಸ್ ಡೇ ಕರ್ಕೊಂಡೋಗಿಲ್ಲ. ಬೇರೆ ದಿನ ಕರ್ಕೊಂಡೋಗಾರೆ. ಯಾವ ದಿನ? ಬೇರೆ ದಿನ ಅಂದರೆ ಮಾಮೂಲಿ ಈಗ ಎಲ್ಲರೂ ಟೂರಿಗೆ ಹೆಂಗೆ ಕರ್ಕೊಂಡೋಗ್ತಾರೆ ಹಂಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಮುಂದೆ ತೋರಿಸಿ. ಏನೋ ಹಿಂಗೆ ಕೂಡ್ತಾ ಇದೆ ಕಾಲು. ಹಸಿ ಬಿಸ್ಲಿಲ್ಲ ಅನ್ಕೋ. ಹಲೋ, ಬನ್ನಿ ಸರ್, ಬನ್ನಿ.
ನಮ್ ಸಂಜು ತೋರ್ಸೋದೇ ಒಂದು ಬ್ಲಾಗ್ ಇವತ್ತು ಅರ್ಧ ನಾಳೆಗೆ ಒಂದು ಬ್ಲಾಗ್ ಅಲ್ಲಿ ಮುಕ್ಕಾಲ್ ಭಾಗ ಅವನೇ ತುಂಬಿರ್ತಾನೆ ಇವತ್ತು. ಇವಾಗ ನಾವು ಶೂಟಿಂಗ್ ಮರಿಯಪುರಂಗೆ ಬಂದಿದ್ದು. ಇಲ್ಲೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಇವಾಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಮಂಡ್ಯದಲ್ಲಿ ರಾಹುಲ್ ಮನೆಗೆ ಹೋಗಿ ಅಡುಗೆ ಮಾಡ್ತಿದ್ದೀವಿ. ಅಡುಗೆ ಮಾಡೋದಾದ್ಮೇಲೆ ತಿನ್ಕೊಂಡು ಅಲ್ಲಿಂದ ನಿಮ್ಮ ಬರ್ತಡೇ ಬ್ಲಾಗು ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಬ್ಲಾಗ್ ಎಂಡ್ ಆಗುತ್ತೆ. ಈಗ ಮುಗಿಸ್ಕೊಂಡು ಕಟ್ ಮಾಡು. ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ಅಲ್ಲೊಂದು ಬ್ಲಾಗ್ ಇರ್ತದೆ, ಹಾ. ಅದನ್ನ ಹೇಳಿ ಬರ್ತಡೇ ಬ್ಲಾಗ್, ಬರ್ತಡೇ ಕೇಕ್ ಕಟ್ ಮಾಡೋದು ಅದಷ್ಟೇ ಆಗೋದು. ಅದನ್ನೇ ಹೇಳಿ. ಅದಾದ್ಮೇಲೆ ನೀನ್ ಏನ್ ಮಾಡ್ತಾ ಅದನ್ನೆಲ್ಲ ಹಾಕಾಗಲ್ಲ. ಅದನ್ನೇ ನಾನು ಹೇಳಿದ್ದೆ. ಓಕೆ, ಈ ವಿಡಿಯೋ ನೋಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀಯಾ? ಅದೆಲ್ಲ ನೀನು ಹೇಳ್ದಲ್ಲ ಇಷ್ಟ ತನಕ, ಅದೇ ಸಾಕು. ಬಾಯ್ ಬಾಯ್ ಗೈಸ್. ಇಲ್ಲ ಗೈಸ್, ಇನ್ನ ಇರುತ್ತೆ ಗೈಸ್. ಅದನ್ನೇ ಗೈಸ್ ನಾನು ಹೇಳಿದ್ದು. ಆದ್ರೂ ಇವನು ಬರ ತಮ್ಮ ಹಿಂಗ ಮಾತಾಡ. ಮಜ್ಜಿಗೆ ಟೈಟ್ ಆಗೋನೆ. ಇನ್ನೂರಿಗಾಗಲ್ಲ ಅವನು ಎಷ್ಟು ಹೇಳಿದ್ದು ಹೊಡಿತೈತೆ. ಫೋಟೋಸ್ ಹೊಡಿ ನೀವು. ಏಯ್ ಆ ಕಡೆ ಬಿಡು. ಅದು ಬಿಟ್ಟು ಅಯ್ಯೋ ಮಚ್ಚಿ ಪಾಲ್ಗಿಲ್ಲ ಅನ್ಸ್ತದೆ. ಅದು ಬೇರೆ ಕಟ್ ಮಾಡ್ಕೋ. ಕೇಕ್ ಚೆನ್ನಾಗೈತೆ ಅಂದ್ಬಿಟ್ಟು ಎತ್ಕೊಂಡು ತಿನ್ಕತ್ತಾವನಿ.